ನಾನು ಈ ಕಡೆ ತಗೊಂತೀನಿ. ಶಿವಮೊಗ್ಗ ಅಂತ ಸಾಕಷ್ಟು ನಿವೇಶನಗಳು ಅಲ್ಲಿ ಖಾಲಿ ಇದೆ. ಜೊತೆಗೆ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಸೂಡದ ಮೇಲೆ ಈ ಕೆಲವು ಪ್ರಭಾವಿ ಶಿವಮೊಗ್ಗದ ಪ್ರಭಾವಿ ಮುಖಂಡರು ಏನು ಕಬಳಿಕೆಯನ್ನು ಮಾಡಲಿಕ್ಕೆ ಏನು ಜಿಲ್ಲಾಧಿಕಾರಿ ಏನು DC ಅಲ್ಲೇಷನ್ ಮಾಡಿ ನಿವೇಶನಗಳು ಕೂಡ ಕಬಳಿಕೆಯನ್ನು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅದಕ್ಕೆ ಬೇಲಿಯನ್ನು ನಿರ್ಮಿಸಿಕೊಂಡಿದ್ದಾರೆ. ಇದನ್ನು ತತ್ಕ್ಷಣವಾಗಿ ಏನು ದಾಖಲೆ ಇತ್ತು ಏನು ಸೂಡಾದಿಂದ ಮತ್ತು ಏನು ಖಾಸಗಿ ಏನು ಅಭಿವೃದ್ಧಿ ಆತ್ಮೀಯ ಸಹಕಾರ ಬಂಧುಗಳೇ, ನಾನು ನಿಮ್ಮ ಸೇವಾಕಾಂಕ್ಷಿ HB ದಿನೇಶ್ ಬುಳ್ಳಾಪುರ. ಇದೇ ಜೂನ್ 28ರಂದು ನಡೆಯಲಿರುವ DCC ಬ್ಯಾಂಕ್ನ ನಿರ್ದೇಶಕರ ಚುನಾವಣೆಯಲ್ಲಿ ಶಿವಮೊಗ್ಗ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಸಹಕಾರ ಭಾರತಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ತಮ್ಮ ಅಮೂಲ್ಯವಾದ ಮತವನ್ನ ನನ್ನ ಕ್ರಮ ಸಂಖ್ಯೆ 3 ಪ್ರೆಷರ್ ಕುಕ್ಕರ್ ಚಿಹ್ನೆಗೆ ನೀಡುವ ಮೂಲಕ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ 17ನೇ ವಾರ್ಡ್ ಗೋಪಾಲಗೌಡ ಬಡಾವಣೆಗೆ ಹೊಂದಿಕೊಂಡಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಾಕಷ್ಟು ಖಾಲಿ ನಿವೇಶನಗಳು ಅಲ್ಲಿ ಇದೆ. ಅದು ಇತ್ತೀಚಿನ ಮಹಾನಗರ ಪಾಲಿಕೆ ಇತ್ತೀಚೆಗೆ ಅಲ್ಲಿ ಏನು ಈ ಕಸ ವಿಲೇವಾರಿ ಘಟಕವನ್ನ ತೆರೆದಿದೆ. ಅದರ ಪಕ್ಕಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಮಹಾನಗರ ಪಾಲಿಕೆ ನಿವೇಶನ ಹಾಗೂ ಅದರ ಪಕ್ಕದಲ್ಲಿ ಇರ್ತಕ್ಕಂಥ DC ಅಲ್ಲೇಷನ್ ಆಗಿರ್ತಕ್ಕಂಥ ಖಾಲಿ ನಿವೇಶನಗಳು, ಈ ಎರಡೂ ನಿವೇಶನಗಳಿಗೆ ಶಿವಮೊಗ್ಗದ ಕೆಲವು ಪ್ರಭಾವಿ ಮುಖಂಡರುಗಳು ಭೂಮಾಫಿಯಾಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಇತ್ತೀಚೆಗೆ ಅದಕ್ಕೆ ತಂತಿ ಬೇಲಿಯನ್ನ ನಿರ್ಮಾಣ ಮಾಡಿ ಖಾಸಗಿ ವ್ಯಕ್ತಿಗಳ ಏನು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಹಾಗೇನೆ ಮಹಾನಗರ ಪಾಲಿಕೆ ಆಸ್ತಿಗೂ ಕೂಡ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅವರು ತಂತಿ ಬೇಲಿಯನ್ನು ನಿರ್ಮಾಣ ಮಾಡಿದ್ರು. ಇತ್ತೀಚೆಗೆ ನಾವು ಮಾನ್ಯ ರಕ್ಷಣಾಧಿಕಾರಿಗಳಿಗೆ ಅದನ್ನ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಣಾಧಿಕಾರಿಗಳು ಸ್ಥಳೀಯ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಠಾಣೆಯ ಸಿಬ್ಬಂದಿಗಳಿಗೆ ಸೂಚಿಸಿ ಅಲ್ಲಿ ಏನು ಸ್ವಂತದ ನಿವೇಶನದಾರರಿದ್ರು ಅವರನ್ನ ತೆರವುಗೊಳಿಸಿ ಅವರೆಲ್ಲರಿಗೂ ಕೂಡ ಅಲ್ಲಿ ನಿವೇಶನ ವಾಪಸ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಿವೇಶನ ಇವತ್ತಿಗೂ ಕೂಡ ತೆರವುಗೊಂಡಿಲ್ಲ. ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ತತ್ಕ್ಷಣವಾಗಿ ತಾವು ಸ್ಥಳ ಪರಿಶೀಲನೆ ಮಾಡಬೇಕು. ಅಲ್ಲಿ ಏನು ಮಹಾನಗರ ಪಾಲಿಕೆಗೆ ಆಸ್ತಿಗೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಏನು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಏನು ಬೇಲಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದನ್ನ ತೆರವುಗೊಳಿಸಬೇಕು. ಆ ಜಾಗದಲ್ಲಿ ಹಿಂದೆ ನಾವು ಮಹಾನಗರ ಪಾಲಿಕೆಗೆ ಮನವಿಯನ್ನು ಏನು ಕೊಟ್ಟಿದ್ವಿ, ಆ ಜಾಗದಲ್ಲಿ ಕ್ರೀಡಾಂಗಣ ಅಥವಾ ಅಲ್ಲಿ ಉದ್ಯಾನವನ ಅಥವಾ ಪಾರ್ಕ್ ಅನ್ನ ನಿರ್ಮಾಣವನ್ನು ಮಾಡ್ಬೇಕಂತ ನಾವೇನು ಹೇಳಿದ್ವಿ. ಆ ರೀತಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಪಾರ್ಕ್ ಅಥವಾ ಕ್ರೀಡಾಂಗಣವನ್ನ ನಿರ್ಮಾಣವನ್ನು ಮಾಡಬೇಕು. ಮತ್ತೆ ಜೊತೆಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿರ್ತಕ್ಕಂಥ ಕ್ರಿಮಿನಲ್ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ತತ್ಕ್ಷಣವಾಗಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.